ಕೂಡ ಬಿಗ್ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮುಂದುವರಿತಾ ಇದೆ ಬ್ಯಾನ್ಗಳ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹೋಳಿಗೆ ಮಾಡುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅಧಿಕಾರಿಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಈ ಹಿಂದೆ ಇಡ್ಲಿ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಮಾರಕ, ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಇಡ್ಲಿ ತಯಾರಿಸುವ ಸಂದರ್ಭದಲ್ಲಿ ಬದಲಾಗಿ ಬಟ್ಟೆ ಅಥವಾ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಈಗ ಅದರ ಬಳಿಕ ಹೋಳಿಗೆಯ ಸರದಿ. ಸಹಜವಾಗಿ ನಾವು ಅಂಗಡಿಗಳಿಗೆ ಹೋದಾಗ ಈ ಹೋಳಿಗೆಯನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದು ಕೂಡ ಮಾರಕ ಅಂತೆ. ಈಗ ಅಧಿಕಾರಿಗಳು ರೇಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ನಿಂದಲೇ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ, ಅಂದ್ರೆ ಅಂಥದ್ದೊಂದು ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದು ಸೂಚನೆ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ. ಸೊ ಜನ ಕೂಡ ಅಲರ್ಟ್ ಆಗಿರಿ. ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅಂತ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೇದಲ್ಲ. ಎಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮುಂದುವರಿತಾ ಇದೆ ಬ್ಯಾನ್ಗಳ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹೋಳಿಗೆ ಮಾಡುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅಧಿಕಾರಿಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಈ ಹಿಂದೆ ಇಡ್ಲಿ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಮಾರಕ, ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಇಡ್ಲಿ ತಯಾರಿಸುವ ಸಂದರ್ಭದಲ್ಲಿ ಬದಲಾಗಿ ಬಟ್ಟೆ ಅಥವಾ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಈಗ ಅದರ ಬಳಿಕ ಹೋಳಿಗೆಯ ಸರದಿ. ಸಹಜವಾಗಿ ನಾವು ಅಂಗಡಿಗಳಿಗೆ ಹೋದಾಗ ಈ ಹೋಳಿಗೆಯನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದು ಕೂಡ ಮಾರಕ ಅಂತೆ. ಈಗ ಅಧಿಕಾರಿಗಳು ರೇಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ನಿಂದಲೇ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ, ಅಂದ್ರೆ ಅಂಥದ್ದೊಂದು ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದು ಸೂಚನೆ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ. ಸೊ ಜನ ಕೂಡ ಅಲರ್ಟ್ ಆಗಿರಿ. ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅಂತ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೇದಲ್ಲ. ಎಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮುಂದುವರಿತಾ ಇದೆ ಬ್ಯಾನ್ಗಳ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹೋಳಿಗೆ ಮಾಡುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅಧಿಕಾರಿಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಈ ಹಿಂದೆ ಇಡ್ಲಿ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಮಾರಕ, ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಇಡ್ಲಿ ತಯಾರಿಸುವ ಸಂದರ್ಭದಲ್ಲಿ ಬದಲಾಗಿ ಬಟ್ಟೆ ಅಥವಾ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಈಗ ಅದರ ಬಳಿಕ ಹೋಳಿಗೆಯ ಸರದಿ. ಸಹಜವಾಗಿ ನಾವು ಅಂಗಡಿಗಳಿಗೆ ಹೋದಾಗ ಈ ಹೋಳಿಗೆಯನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದು ಕೂಡ ಮಾರಕ ಅಂತೆ. ಈಗ ಅಧಿಕಾರಿಗಳು ರೇಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ನಿಂದಲೇ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ, ಅಂದ್ರೆ ಅಂಥದ್ದೊಂದು ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದು ಸೂಚನೆ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ. ಸೊ ಜನ ಕೂಡ ಅಲರ್ಟ್ ಆಗಿರಿ. ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅಂತ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೇದಲ್ಲ. ಎಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮುಂದುವರಿತಾ ಇದೆ ಬ್ಯಾನ್ಗಳ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹೋಳಿಗೆ ಮಾಡುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅಧಿಕಾರಿಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಈ ಹಿಂದೆ ಇಡ್ಲಿ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಮಾರಕ, ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ
ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಇಡ್ಲಿ ತಯಾರಿಸುವ ಸಂದರ್ಭದಲ್ಲಿ ಬದಲಾಗಿ ಬಟ್ಟೆ ಅಥವಾ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಈಗ ಅದರ ಬಳಿಕ ಹೋಳಿಗೆಯ ಸರದಿ. ಸಹಜವಾಗಿ ನಾವು ಅಂಗಡಿಗಳಿಗೆ ಹೋದಾಗ ಈ ಹೋಳಿಗೆಯನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದು ಕೂಡ ಮಾರಕ ಅಂತೆ. ಈಗ ಅಧಿಕಾರಿಗಳು ರೇಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ನಿಂದಲೇ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ, ಅಂದ್ರೆ ಅಂಥದ್ದೊಂದು ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದು ಸೂಚನೆ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ. ಸೊ ಜನ ಕೂಡ ಅಲರ್ಟ್ ಆಗಿರಿ. ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅಂತ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೇದಲ್ಲ. ಇವರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮುಂದುವರಿತಾ ಇದೆ ಬ್ಯಾನ್ಗಳ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹೋಳಿಗೆ ಮಾಡುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅಧಿಕಾರಿಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಈ ಹಿಂದೆ ಇಡ್ಲಿ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಮಾರಕ, ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಇಡ್ಲಿ ತಯಾರಿಸುವ ಸಂದರ್ಭದಲ್ಲಿ ಬದಲಾಗಿ ಬಟ್ಟೆ ಅಥವಾ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಈಗ ಅದರ ಬಳಿಕ ಹೋಳಿಗೆಯ ಸರದಿ. ಸಹಜವಾಗಿ ನಾವು ಅಂಗಡಿಗಳಿಗೆ ಹೋದಾಗ ಈ ಹೋಳಿಗೆಯನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದು ಕೂಡ ಮಾರಕ ಅಂತೆ. ಈಗ ಅಧಿಕಾರಿಗಳು ರೇಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ನಿಂದಲೇ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ, ಅಂದ್ರೆ ಅಂಥದ್ದೊಂದು ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದು ಸೂಚನೆ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ. ಸೊ ಜನ ಕೂಡ ಅಲರ್ಟ್ ಆಗಿರಿ. ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅಂತ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೇದಲ್ಲ. ಇವರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಮುಂದುವರಿತಾ ಇದೆ ಬ್ಯಾನ್ಗಳ ಶಾಕ್. ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಹೋಳಿಗೆ ಮಾಡುವ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಅಧಿಕಾರಿಗಳಿಂದ ಎಚ್ಚರಿಕೆ ನೀಡಲಾಗಿದೆ. ಈ ಹಿಂದೆ ಇಡ್ಲಿ ತಯಾರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಮಾರಕ, ಅದರಲ್ಲಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಇಡ್ಲಿ ತಯಾರಿಸುವ ಸಂದರ್ಭದಲ್ಲಿ ಬದಲಾಗಿ ಬಟ್ಟೆ ಅಥವಾ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಈಗ ಅದರ ಬಳಿಕ ಹೋಳಿಗೆಯ ಸರದಿ. ಸಹಜವಾಗಿ ನಾವು ಅಂಗಡಿಗಳಿಗೆ ಹೋದಾಗ ಈ ಹೋಳಿಗೆಯನ್ನ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ, ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿಟ್ಟಿರ್ತಾರೆ, ಅದು ಕೂಡ ಮಾರಕ ಅಂತೆ. ಈಗ ಅಧಿಕಾರಿಗಳು ರೇಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ನಿಂದಲೇ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ, ಅಂದ್ರೆ ಅಂಥದ್ದೊಂದು ಕೆಮಿಕಲ್ ಇರೋದ್ರಿಂದ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದು ದಾಳಿ ಮಾಡಿದ್ದು ಸೂಚನೆ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ. ಸೊ ಜನ ಕೂಡ ಅಲರ್ಟ್ ಆಗಿರಿ. ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅಂತ ಆಹಾರಗಳನ್ನ ಸೇವನೆ ಮಾಡೋದು ಒಳ್ಳೇದಲ್ಲ.